ನನ್ನ 48 ವರ್ಷದ ಜೀವನದಲ್ಲಿ ಒಬ್ಬನೇ ಒಬ್ಬ ಅಲ್ಲ, ಒಂದು ಸಣ್ಣ ಅಪಚಾರವೂ ಇಲ್ದಿರ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಕಣಯ್ಯ. ನನ್ನಂತವ್ರು ಬಿಜೆಪಿ ಗೌರ್ಮೆಂಟ್ಗಿಂತ ಜಾಸ್ತಿ ಪರ್ಸೆಂಟೇಜ್ ನಾವು ಕೊಡ್ತೀವಿ, ಜೊತೆಗೆ ಹಣನೂ ಬಿಡುಗಡೆ ಮಾಡ್ತಿಲ್ಲ ಅಂತ ಹೇಳ್ತಿರೋದು ಗುತ್ತಿಗೆದಾರರು. ಒಂದು ನಿಮಿಷಪ್ಪ, BJP ಯಾರು ಏನಿದ್ರು ಗೊತ್ತಿಲ್ಲ ಕಣೋ ತಂದೆ, ನನಗೆ ಪರ್ಸೆಂಟೇಜು ಗೊತ್ತಿಲ್ಲ. ನನ್ನ 48 ವರ್ಷದ ಜೀವನದಲ್ಲಿ ಒಬ್ಬನೇ ಒಬ್ಬ ಅಲ್ಲ, ಒಂದು ಸಣ್ಣ ಅಪಚಾರವೂ ಇಲ್ದಿರ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಕಣಯ್ಯ. ನನ್ನಂತವ್ರು ಕೇಳಿದ್ ನಾನು ಏನಪ್ಪ ಹೇಳಿ ತಂದೆ, ನನ್ಗೆ ಯಾಕೆ ಕೇಳ್ತೆ ನೀನು? ಯಾವುದನ್ನು ಕೇಳಬೇಕು ಅದನ್ನು ಕೇಳ್ರಿ, ನನಗೆ ಗೊತ್ತಿಲ್ಲ. ಗುತ್ತಿಗೆದಾರ ಅವನು ತಿಮ್ಮಪ್ಪ, ಅವನು ಬೊಮ್ಮಪ್ಪ, ಅವನು ಆ ಸಂಘದವ್ರಿಗೂ ಕೂಡ ಎಲ್ಲ ಒಂದು ಕಡೆ ಅವ್ರೆಂಥವ್ರು ಕೊಟ್ಟವರು. ಒಂದು ನಿಮಿಷ ತಾಳಿ ನೋಡಿ, ಒಂದು ತಿಳ್ಕೊಳ್ಳಿ, ಇದು ಇದೆಯಲ್ಲ, ಇದು ಯಾರಿಗೂ ಆಗಬಾರ್ದು. ಅವ್ರು ನೋವಿದೆ, ಅವ್ರು ಹೇಳ್ಕೊತಾರೆ ಪಾಪ. ಆಸ್ತಿ ಪಾಸ್ತಿ ಮಾರ್ಕೊಂಡವ್ರೆ, ಬಡ್ಡಿ ಕಟ್ಟೋಕ್ಕಾಗೋದಿಲ್ಲ, ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಅವ್ರ ಡಿಮ್ಯಾಂಡನ್ನು ಅವ್ರು ಹೇಳ್ಕೊಳ್ಳೋದು ತಪ್ಪಿಲ್ಲ. ರಾಜ್ಯ ಸರ್ಕಾರನೂ ಕೂಡ ಅದಕ್ಕೋಸ್ಕರ ಸ್ಪಂದನೆ. ನನ್ನ 48 ವರ್ಷದ ಜೀವನದಲ್ಲಿ ಒಬ್ಬನೇ ಒಬ್ಬ ಅಲ್ಲ, ಒಂದು ಸಣ್ಣ ಅಪಚಾರವೂ ಇಲ್ದಿರ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಕಣಯ್ಯ. ನನ್ನಂತವ್ರು ಬಿಜೆಪಿ ಗೌರ್ಮೆಂಟ್ಗಿಂತ ಜಾಸ್ತಿ ಪರ್ಸೆಂಟೇಜ್ ನಾವು ಕೊಡ್ತೀವಿ, ಜೊತೆಗೆ ಹಣನೂ ಬಿಡುಗಡೆ ಮಾಡ್ತಿಲ್ಲ ಅಂತ ಹೇಳ್ತಿರೋದು ಗುತ್ತಿಗೆದಾರರು. ಒಂದು ನಿಮಿಷಪ್ಪ, BJP ಯಾರು ಏನಿದ್ರು ಗೊತ್ತಿಲ್ಲ ಕಣೋ ತಂದೆ, ನನಗೆ ಪರ್ಸೆಂಟೇಜು ಗೊತ್ತಿಲ್ಲ. ನನ್ನ 48 ವರ್ಷದ ಜೀವನದಲ್ಲಿ ಒಬ್ಬನೇ ಒಬ್ಬ ಅಲ್ಲ, ಒಂದು ಸಣ್ಣ ಅಪಚಾರವೂ ಇಲ್ದಿರ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಕಣಯ್ಯ. ನನ್ನಂತವ್ರು ಕೇಳಿದ್ ನಾನು ಏನಪ್ಪ ಹೇಳಿ ತಂದೆ, ನನ್ಗೆ ಯಾಕೆ ಕೇಳ್ತೆ ನೀನು? ಯಾವುದನ್ನು ಕೇಳಬೇಕು ಅದನ್ನು ಕೇಳ್ರಿ, ನನಗೆ ಗೊತ್ತಿಲ್ಲ. ಗುತ್ತಿಗೆದಾರ ಅವನು ತಿಮ್ಮಪ್ಪ, ಅವನು ಬೊಮ್ಮಪ್ಪ, ಅವನು ಆ ಸಂಘದವ್ರಿಗೂ ಕೂಡ ಎಲ್ಲ ಒಂದು ಕಡೆ ಅವ್ರೆಂಥವ್ರು ಕೊಟ್ಟವರು. ಒಂದು ನಿಮಿಷ ತಾಳಿ ನೋಡಿ, ಒಂದು ತಿಳ್ಕೊಳ್ಳಿ, ಇದು ಇದೆಯಲ್ಲ, ಇದು ಯಾರಿಗೂ ಆಗಬಾರ್ದು. ಅವ್ರು ನೋವಿದೆ, ಅವ್ರು ಹೇಳ್ಕೊತಾರೆ ಪಾಪ. ಆಸ್ತಿ ಪಾಸ್ತಿ ಮಾರ್ಕೊಂಡವ್ರೆ, ಬಡ್ಡಿ ಕಟ್ಟೋಕ್ಕಾಗೋದಿಲ್ಲ, ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ಅವ್ರ ಡಿಮ್ಯಾಂಡನ್ನು ಅವ್ರು ಹೇಳ್ಕೊಳ್ಳೋದು ತಪ್ಪಿಲ್ಲ. ರಾಜ್ಯ ಸರ್ಕಾರನೂ ಕೂಡ ಅದಕ್ಕೋಸ್ಕರ ಸ್ಪಂದನೆ